ಅದು ನೋಡಿ ರಾಮದೇವ್ರು ಕಲಿಸಿದ್ದೇನು ಅಂದರೆ, ನಮಗೆ ಎಷ್ಟೇ ಕಷ್ಟ ಆದರೂ ಕೂಡ ನಮ್ಮ ತಂದೆ ತಾಯಿಗಳ ಮಾತನ್ನು ನಡೆಸಬೇಕು. ಏನು ಕೇಳ್ಕೊತಾರೆ ತಂದೆ ತಾಯಿಗಳು? ನಮಗೇನು ಕೇಳ್ಕೊಂಡಾರ ಹೇಳ್ರಿ? ಅಪ್ಪ ನನ್ನ ಬಂಗಾರ ತಂದು ಕೊಡು ಅಂದಾರ, ಚೈನ್ ತಂದು ಕೊಡು ಅಂತಂದಾರ. ಚೈನ್ ಬೇಡ ಮಾರಾಯ, ನಾನು ಬೇಚೈನ್ ಮಾಡದೇ ಇದ್ರೆ ಸಾಕು, ನನಗೆ ನಿನ್ನ ಚೈನ್ ಬೇಕಾಗಿಲ್ಲ. ಯಾವಕ್ಕಿನ್ನು ಕಟ್ಕೊಂಬಂದು ನಾನು ಬೇಚೈನ್ ಮಾಡ್ತಲ್ಲ, ಬೇಡ. ಭಾಳ ನಮ್ಮ ಕಡೆ ಬೇಚೈನ್ ಅಂದರೆ ಬೇರೆ ಅರ್ಥ, ನಮ್ಮ ಉತ್ತರ ಕರ್ನಾಟಕದ ಅರ್ಥ ಅಸಮಾಧಾನ ಮಾಡೋದು ಅಂತ ಅರ್ಥ. ಎಂದೂ ಏನು ಬಿಡಂಗಿಲ್ಲ. ನೀವು ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳು ಸುಖವಾಗಿದ್ದು ನನ್ನ ಈ ಮುದುಕಿ ಕಣ್ಣು ಮುಂದಿದ್ರೆ ಸಾಕು ಅಂತದ್ದು. ಏನೂ ಅಪೇಕ್ಷೆ ಮಾಡೋದಿಲ್ಲ. ಮಕ್ಕಳು ಎಷ್ಟು ಬೈತಾರೆ, ಎಷ್ಟು ಅಂತಾರೆ, ಎಷ್ಟು ಅವಮಾನ ಮಾಡ್ತಾರೆ, ಆದರೂ ಅವಳು ಮಾತ್ರ ನನ್ನ ಮಕ್ಕಳು ಒಳ್ಳೆಯವರಾಗಿರಬೇಕು, ನನ್ನ ಮಕ್ಕಳು ಸುಖವಾಗಿರಬೇಕು ಅಂತಲೂ ಅಪೇಕ್ಷೆ ಮಾಡ್ತಾರೆ. ಇಡೀ ಚೇತನ ರಾಶಿಯೊಳಗೆ ಅಂತಹ ಕ್ವಾಲಿಟಿ ಚೇತನ ಅಂದರೆ ತಾಯಿ ತಂದೆ ಅಂತನೂ ಚೇತನ ಮಾತ್ರ ಹೊರತು ಇನ್ಯಾರೂ ಅಲ್ಲ ಜಗತ್ತಿನೊಳಗೆ. ಅದರ ಕಲ್ಪನೆ ಮಕ್ಕಳಿಗಿರಬೇಕು. ಅದಕ್ಕೆ ರಾಮಾವತಾರ. ರಾಮದೇವರ ಪಿತೃವಾಕ್ಯ, ತಂದೆ ತಾಯಿಗಳ ಮಾತನ್ನು ರಾಮದೇವರು ಕೇಳಲಿಕ್ಕಾಗಿ ಎಷ್ಟು ಕಷ್ಟಪಡಬೇಕಾಯಿತು. ಹಂಗಾರೆ ನನಗೆ ವನವಾಸ ಆಗ್ತದೆ. ವಿಚಾರ ಮಾಡಿರಿ. ಜಗತ್ತಿನೊಳಗೆ ಯಶಸ್ವಿಯಾದಂತಹ ಮಂತ್ರಿಯಾಗದೇ ಇದ್ದರೂ ಕೂಡ ಮಂತ್ರಿಯಾಗುವಲ್ಲಿ ಯಶಸ್ವಿಯಾಗೋರು ಭಾಳ ಮಂದಿ ಇದ್ದಾರೆ. ನನ್ನ ವಾಕ್ಯ ಉಲ್ಟಾ ಮಾಡಿದ ಗೊತ್ತಾಯ್ತಾ? ಯಶಸ್ವಿಯಾದ ಮಂತ್ರಿ ಆಗದೇ ಇದ್ದರೂ ಕೂಡ ಮಂತ್ರಿ ಆಗುವಲ್ಲಿ ಯಶಸ್ವಿ ಆಗೋರು ಭಾಳ ಮಂದಿ ಇದ್ದಾರೆ. ಹರಸಾಹಸ ಮಾಡಿ ಮಂತ್ರಿ ಆಗ್ತಾರೆ. ನನ್ನ ಮಂತ್ರಿ ಕರ್ತವ್ಯ ಮಾಡಂಗಿಲ್ಲ, ಹರಸಾಹಸ ಮಾಡಿ. ಅಂಥದ್ದು ರಾಮದೇವರಿಗೆ ಇಡೀ ಸಾರ್ವಭೌಮ, ಭೂಮಿಯ ಸರ್ವಸ್ವ, ಭೂಮಿಯ ಸರ್ವಾಧಿಕಾರ ಕೊಟ್ಟೀನಿ ಅಂಥೇಳಿ ಪ್ರಮಾಣ ವಚನ ಮಾಡಿ ಮುಂಜಾನೆ ಸ್ವೀಕಾರ ಮಾಡಬೇಕು. ನಮ್ಮ ತಂದೆ ಹೇಳಿದರು, ಎಲ್ಲರ ಸಪೋರ್ಟ್ ಅದ. ರಾಮದೇವರು ನಾನು ಅರಣ್ಯಕ್ಕೆ ಹೋಗುವುದಿಲ್ಲ ಅಂತ ಒಂದು ಮಾತು ಹೇಳಿದರೆ ಎಲ್ಲರದು ಸಪೋರ್ಟ್ ಅದ. ಮೇನ್ ರಾಜ, ರಾಷ್ಟ್ರಪತಿ, ಅವರು ಸಪೋರ್ಟ್ ಅದ. ಕೈಕೇಯಿನ ಬಿಟ್ಟರೆ ಆ ಕೈಕೇಯಿ ಯಾರಿಗೆ ರಾಜ್ಯ ಕೊಡಬೇಕು ಅಂತಂದ್ರೆ ಅವಂದು ಸಪೋರ್ಟ್ ಅದ. ಭರತಂದು ಒಬ್ಬ ಕೈಕೇಯಿ ಅಪೇಕ್ಷೆ ಪೂರ್ಣ ಮಾಡಬೇಕು ಅಂತಲಿಕ್ಕೆ ರಾಮದೇವರು ದೊಡ್ಡ ತ್ಯಾಗ ಮಾಡಿದರು. ಮಕ್ಕಳಿಗೇನು ತಿಳಿಸ್ತಾರೆ? ನಿಮಗೋಸ್ಕರವಾದ ತಂದೆ ತಾಯಿಗಳು ಎಷ್ಟು ತ್ಯಾಗ ಮಾಡಿದರೋ, ನೀನು ಎಷ್ಟು ತ್ಯಾಗ ಮಾಡಿದರೂ ಅವರೊಳಗೆ 1% ಆಗೋದಿಲ್ಲ. ಅವರು ನಿನಗೋಸ್ಕರವಾಗಿ ತ್ಯಾಗ ಮಾಡಿ ಹೋಗಲಿ. ತಾಯಿ ಅಂತಾಳ, ತಾಯಿ ಕೇಳ್ರಿ ನೀವು, ನಿನ್ನ ಮಗನ ಉಳಿಸ್ಲಾ, ನಿನ್ನ ಉಳಿಸ್ಲಾ. OPD ಒಳಗೆ ಕರ್ಕೊಂಡು ಹೋಗಿರ್ತಾರೆ. ಡಾಕ್ಟ್ರ್ ಕೇಳ್ತಾರೆ, ನೀನು ಬದುಕ್ತೀಯಾ, ನಿನ್ನ ಕೂಸು ಬದುಕ್ತೀಯಾ, ಬದುಕಿಸ್ಲ? ಯಾರು ಹೇಳ್ತಾರೆ ರೀ ನಾನು ಬದುಕಬೇಕು ಅಂತ? ಯಾರು ಹೇಳ್ತಾರೆ? ಕಾಮಂ ದಹತು ಮೇನಾಥ ಮಾಮೇ ಗರ್ಭೋ ನಿಪಾತ್ಯತಾಂ. ಉತ್ತರಾದೇವಿ ಹೇಳ್ತಾಳೆ, ನನ್ನ ಬೇಕಾದ್ರೆ ಆ ಬ್ರಹ್ಮಾಸ್ತ್ರ ಸುಟ್ಟು ಭಸ್ಮ ಮಾಡಲಿ, ನನ್ನ ಹೊಟ್ಟೆಗಿನ ಕೂಸಿನ ಮಾತ್ರ ಏನೂ ಮಾಡೋದು ಬೇಡ ಅಂತಂತಾಳೆ. ಯಾರು ಇಷ್ಟು ತ್ಯಾಗ ಮಾಡ್ತಾರೆ? ನಿಮ್ಮ ಜೀವನದೊಳಗೆ ಏನು ತ್ಯಾಗ ಮಾಡಿದರೂ ತಾಯಿ ಮಾಡುವ, ತಂದೆ ಮಾಡುವ ತ್ಯಾಗದ 1% ಆಗೋದಿಲ್ಲ. ಈ ಎಚ್ಚರಿಕೆಯನ್ನು ಕೊಡಲಿಕ್ಕಾಗಿ ರಾಮಾಯಣ ಇದೆ. ಶ್ರೀಮದಾಚಾರ್ಯ ಹೇಳ್ತಾರೆ, ಮರ್ತ್ಯಾವತಾರಸ್ತು ಮರ್ತ್ಯ ಶಿಕ್ಷಣ. ಇವ ಬುದ್ಧು ಇದ್ದಾನಿವನು, ಮೂರ್ಖ ಇದ್ದಾನಿವನು. ಇವ್ರಿಗೆ ಕಲ್ಪನಾ ಇಲ್ಲ ಜೀವನ ಅಂದರೆ ಏನು ಅಂತ ಕಲ್ಪನಾ ಇಲ್ಲ. ಜೀವನಿಗೆ ತನಗೆ ಹೆಂಗೆ ಮಹತ್ವ ಬರಬೇಕು ಅಂತ ಮಾಡ್ಕೋಬೇಕು, ತನ್ನ ತಂದೆ ತಾಯಿಗಳಿಗೆ ಹೇಗೆ ಮಹತ್ವ ಕೊಡಬೇಕು ಅಂತ ಅನ್ನೋದು ಇವನಿಗೆ ಗೊತ್ತಿಲ್ಲ. ಧನದ ದಾಹದೊಳಗೆ ದನ ಆಗಿರ್ತಾನೆ ಇವನು. ಅವನನ್ನು ಮನುಷ್ಯ ಮಾಡಬೇಕು ಅಂತ ಆಗಬೇಕಾದ್ರೆ ನಾನು ಮಾಡಿ ತೋರಿಸ್ಬೇಕು. ರಾಮದೇವ್ರಂದರು ವೈಕುಂಠದೊಳಗೆ ಕೂತು ಸಂಕಲ್ಪ ಮಾಡಿದ್ರೆ ಉಪಯೋಗ ಇಲ್ಲ, ನಾವು ಮಾಡಿ ತೋರಿಸ್ಬೇಕು. ನಮ್ಮ ಹುಬ್ಬಳ್ಳಿಯೊಳಗೆ ವಿಜಯನಗರ ಅಂತಿದೆ. ವಿಜಯನಗರದೊಳಗೆ ತಂದೆ ಮಗನ ಕಡೆಯಿಂದ ತೀರ್ಥ ತರಿಸ್ತಾನೆ. ತೀರ್ಥ ಅಂದ್ರೆ ಗೊತ್ತಾಯ್ತಲ್ಲ, ತಂದೆ ಮಗನ ಕಡೆಯಿಂದ ಪಾಕೆಟ್ ತರಿಸ್ತಾನೆ. ಬೆಂಗಳೂರು ಭಾಷಾದೊಳಗೆ ಹೇಳ್ಬೇಕಂದ್ರೆ ಎಣ್ಣೆ ತರಿಸ್ತಾನೆ. ತಂದೆ ಮಗ ಕೂಡಿ ಆರಾಮವಾಗಿ ಚಹಾ ಕಾಫಿ ಕುಡ್ದಂಗೆ ಕುಡಿತಾರೆ. ಆ ಮಕ್ಕಳು ತಂದೆಗೆ ಏನು ಮಹತ್ವ ಕೊಡಬೇಕು ಹೇಳ್ರಿ? ನೀನು ಕುಡಿಬೇಡ ಅಂತ ನಾಳೆ ತಂದೆಗೆ ಹೇಳಿಕ್ಕೆ ಮಾತದನ? TV ಒಳಗೆ ಅಶ್ಲೀಲ ಚಿತ್ರ ನೋಡಬೇಡ ಅಂತ ಹೇಳ್ರಿ ನೋಡಂತ ಮಕ್ಕಳಿಗೆ ಯಾಕೆ ಹೇಳಿಕ್ಕೆ ಅಧಿಕಾರ ಹೋದ್ರೆ? ಯಾವುದನ್ನು ನಿಮ್ಮ ಮಕ್ಕಳ ಮುಂದೆ ನೀವೇ ಮಾಡ್ತೀರಿ ಅದನ್ನು ಬೇಡ ಅಂತ ಹೇಳಿಕ್ಕೆ ನಿಮ್ಗೆ ಎಲ್ಲಿ ಹಕ್ಕದ? ಹಕ್ಕೇ ಇಲ್ಲ.
ಒಂದು ಮಾತು ತಿಳ್ಕೊಳ್ಳಿ, ನಾವು ಈಗ ನೀವು ಮಕ್ಕಳು ಮಾಂಸ ತಿನ್ನಬೇಡ ಅಂತ ಹೇಳ್ರಿ, ಅವ್ರಿಗೆ ಪರಿಣಾಮ ಆಗ್ತದೆ. ಯಾಕಂದ್ರೆ ನೀವು ಮಾಂಸ ತಿನ್ನಂಗಿಲ್ಲ. ಸ್ವಾಮಿಗಳು ಹೇಳಿದ ನಮ್ಮ ಮೇಲೆ ಯಾಕೆ ಪ್ರಭಾವ ಆಗ್ತದೆ? ಸ್ವಾಮಿಗಳು ಹೇಳ್ಯಾರ, ಸ್ವಾಮಿಗಳು ಹೇಳ್ಯಾರ. ಯಾಕಂದ್ರೆ ಅವ್ರು ಯಾವುದು ಬಿಟ್ಟಿರ್ತಾರೆ ಅದನ್ನು ಹೇಳ್ತಾರೆ. ಜೀವನದೊಳಗೆ ಸಂಕಲ್ಪಪೂರ್ವಕವಾಗಿ ನಾನು ಸಾಯುವ ತನಕನೂ ಇದನ್ನು ಬಿಡ್ತೀನಿ ಅಂತನ್ನುವ ದೃಢ ಸಂಕಲ್ಪದಿಂದ ಬೆಳಗ್ಗಿಂದ ರಾತ್ರಿ ತನಕ ಜೀವನ ಮಾಡುವ ಆ ಒಬ್ಬ ಪವಿತ್ರ ಚೇತನೆ ಏನದ ನೋಡ್ರಿ, ಅವ್ರ ಬಾಯಿಂದ ಬರತಕ್ಕಂಥ ಮಾತು ಪರಿಣಾಮ ಇರ್ತಾವೆ. ಆ ಶಕ್ತಿ ಇರ್ತದೆ ಮಾತು. ಸ್ವಾಮಿಗಳು ಹೇಳೋದಕ್ಕೂ ನಾವು ಹೇಳೋದಕ್ಕೂ ಭಾಳ ವ್ಯತ್ಯಾಸ ಬರ್ತದೆ. ಯಾಕಂದ್ರೆ ಅವ್ರು ತ್ಯಾಗ ಮಾಡಿರ್ತಾರೆ. ನಿಮ್ಮ ಮಕ್ಕಳಿಗೆ ನೀವು ಹೇಳ್ರಿ, ನಿಮ್ಮ ಮಕ್ಕಳನ್ನ ಕರೆದು ನಮ್ಮ ಕಡೆಯಿಂದ ಹೇಳಿಸ್ರಿ, ಎಷ್ಟು ಪರಿಣಾಮ ಇರ್ತದೆ ನೋಡ್ರಿ. ಅದೇ ಮಾತು, ಯಾವ ಮಾತನ್ನು ನೀವು ಹೇಳಿರ್ತೀರಿ ಅದೇ ಮಾತನ್ನು ನಾವು ಹೇಳಿದರೆ ವ್ಯತ್ಯಾಸ ಆಗ್ತದೆ. ನಾವು ಹೋಟೆಲ್ದವ್ರು ತಿನ್ನಬೇಡಪ್ಪ ಹಾಳಾಗ್ತೀವಿ ಅಂತ ನಾವು ಹೇಳೋದಕ್ಕೂ ಹೋಟೆಲ್ದವ್ರು ತಿನ್ನಬೇಡಪ್ಪ ಅಂತ ನೀವು ಹೇಳೋದಕ್ಕೂ ವ್ಯತ್ಯಾಸ. ಯಾಕಂದ್ರೆ ಭಾನುವಾರಕ್ಕೊಮ್ಮೆ ಹೋಗೋದೇ ಹೋಟೆಲ್ಕ್ಕೆ, ದೇವ್ರ ಗುಡಿಗಲ್ಲ. ಯಾವಾಗ ನಾವು ಅವ್ರ ಜೊತೆ ಕೂತು ತಿಂತೀವಿ, ಅವ್ರ ಜೊತೆಗೆ ನಾವು ಕೂಡ ಕುಡಿತೀವಿ ಅಂದರೆ ಯಾವ ಮುಖದಿಂದ ಯಾವ ಬಾಯಿಂದ ಹೇಳಿಕ್ಕೆ ಬರ್ತದೆ? ಮೊದಲ ರಾತ್ರಿ ಕೂತು ತಂದೆ ತಾಯಿಗಳು ಮಕ್ಕಳ ಹಡಿಯೋಕ್ಕಿಂತ ಮೊದಲೇಕ ನನ್ನ ಜೀವನದೊಳಗೆ ನಾನು ಏನು ತ್ಯಾಗ ಮಾಡಬೇಕು, ನನ್ನ ಮಕ್ಕಳು ಒಳ್ಳೆಯವರಾಗಲಿಕ್ಕಾಗಿ, ನನ್ನ ಮಕ್ಕಳನ್ನು ಸಾಯೋ ತನಕ ನನ್ನ ಮಕ್ಕಳನ್ನಾಗಿ ಉಳಿಸ್ಕೊಳ್ಳಿಕ್ಕೆ ನಾನು ಮಾಡಬೇಕಾದಂಥ ಕೈಗೊಳ್ಳಬೇಕಾದಂಥ ಇತಿಮಿತಿಗಳೇನು ಅಂತ ಅನ್ನೋದನ್ನು ವಿಚಾರ ಮಾಡಬೇಕು. ಇದನ್ನು ಕಲಿಸ್ಲಿಕ್ಕಾಗಿ ರಾಮಾಯಣ. ಮರ್ತ್ಯಾವತಾರಸ್ತು ಇಹ ಮರ್ತ್ಯ ಶಿಕ್ಷಣಂ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ಒಬ್ಬ ಮನುಷ್ಯನಿಗೆ ಶಿಕ್ಷಣವನ್ನು ಕೊಡಲಿಕ್ಕಾಗಿ ರಾಮಾವತಾರವಾಗ್ತದೆ ಅಂತ ಹೇಳ್ತಾನೆ. ಇದು ವ್ಯಕ್ತಿಬಲ. ನಾನು ಒಂದನೇದಕ್ಕೆ ಬರ್ತಾಯಿದ್ದೀನಿ. ಇಲ್ಲಿ ಬಂದ ಮೇಲೆ ನಾವು ವ್ಯಕ್ತಿಯಾಗಿ ಬದುಕಬೇಕು, ಆರೋಗ್ಯದಿಂದ ಆರಾಮದಿಂದ, ಯಾರಿಗೂ ಭಾರ ಆಗಲಾರ್ದೇನೆ ಸುಖವಾಗಿರ್ಬೇಕು. ಹಾರ್ಟ್ ಅಟ್ಯಾಕ್ ಆಗಬೇಕು, ಒಳ್ಳೆಯ ಮರಣ ಅಂದರೆ ಹಾರ್ಟ್ ಅಟ್ಯಾಕ್ ಅಂದರೆ ಹೋದ ಅಲ್ಲಿ ನಿಂತಿದ್ರಿ ಪಾಪ ಹೋಗಿಬಿಟ್ರು ಸುಸುತ್ತ. ಅಂದರೆ ಯಾರಿಗೂ ಭಾರ ಆಗದೇ ಇದ್ದಂತೆ ಆರೋಗ್ಯಪೂರ್ಣವಾಗಿ ಬದುಕಬೇಕು ಅಂತಂದ್ರೆ ಅದಕ್ಕೆ ವ್ಯಕ್ತಿ ಬಲ ಬೇಕು. ವ್ಯಕ್ತಿ ಬಲದೊಳಗೆ ಅನೇಕ ಬಲಗಳವೆ. ಮನೋಬಲ, ಬುದ್ಧಿಬಲ, ಇಚ್ಛಾಬಲ, ದೇಹ ಬಲ, ಇವೆಲ್ಲ. ಈ ಎಲ್ಲದಕ್ಕೂ ಬಲ ಕೊಡಲಿಕ್ಕಾಗಿ ಆಚರಣೆಗಳವೆ. ಅದಕ್ಕೆ ವೈಯಕ್ತಿಕ ಧರ್ಮ ಅಂತ ಕರಿತೀವಿ. ನಾವು ಪಂಡಿತರ ಕಡೆಯಿಂದ ಪ್ರವಚನ ಕೇಳ್ತೀವಿ, ಅದು ಬುದ್ಧಿಬಲ ತಂದು ಕೊಡ್ತದೆ. ಬುದ್ಧಿಗೆ ಬಲ ಯಾವುದು? ವಿವೇಕ, ತಿಳುವಳಿಕೆ. ವಿವೇಕೋ ವರ್ಧತೆ ಮಹಾನ್, ಭಾಗವತ ಹೇಳ್ತದೆ. ಬುದ್ಧಿಗೆ ಬಲ ಕೊಡ್ತದೆ ಪ್ರವಚನ, ಪುಸ್ತಕ ಓದೋದು ಇತ್ಯಾದಿಗಳು. ಮನೋಬಲ ಯಾವುದು ಅಂತಂದರೆ ಮನೋಬಲ ಧ್ಯಾನ. ಆವಿ ಗೊತ್ತಲ್ಲ, ಟಾರ್ಟೈಸ್ ಆವಿ ಬದುಕೋದು 500 ವರ್ಷ ಅಂತ. ಆವಿ ಎಷ್ಟು ವರ್ಷ ಬದುಕ್ತದೆ? 500 ವರ್ಷ. ನಾಯಿ ಎಷ್ಟು ವರ್ಷ ಬದುಕ್ತದೆ? 14 ವರ್ಷ. ರಾಮದೇವ್ರ ವನವಾಸದ ಟೈಮ್. ಯಾಕೆ ಗೊತ್ತಾ? 1 ನಿಮಿಷಕ್ಕೆ ಆವಿ 1 ಸಲ ಶ್ವಾಸೋಚ್ಛ್ವಾಸ ಮಾಡ್ತದಂತ, ಅದಕ್ಕೆ 500 ವರ್ಷ ಬದುಕ್ತದಂತ. ನಾಯಿ ಹಾ ನಾಲಿಗೆ ತೆಗೆದು ಶ್ವಾಸೋಚ್ಛ್ವಾಸ ಮಾಡ್ಕೋತಿರ್ತದೆ, ಆಯುಷ್ಯ ಕಡಿಮೆ. ಅದಕ್ಕೆ ಹೆಣ್ತಿರ್ತಾಳೆ, ಬಗಳಬೇಡ್ರಿ. ಗಂಡಗಂತಿರ್ತಾಳೆ ಇಲ್ಲ, ಗಂಡ ಬೈದ ಅಂದರೆ ಆ ಹೆಣ್ತಿ ಹೇಳೋದು ಅದಕ್ಕೆ ಬಗಳಬೇಡ್ರಿ ಅಂತಂತ. ಬಗಳಬೇಡ್ರಿ ಅಂದರೆ ಏನರ್ಥ? ಸಿಟ್ಟಿಗೆ ಬಂದ್ರೆ ಶ್ವಾಸೋಚ್ಛ್ವಾಸ ಜಾಸ್ತಿ ಆಗ್ತದೆ. ಶ್ವಾಸೋಚ್ಛ್ವಾಸ ಜಾಸ್ತಿ ಆಯ್ತಂದ್ರೆ ಆಯುಷ್ಯ ಕಡಿಮೆ ಆಗ್ತದೆ. ಶ್ವಾಸೋಚ್ಛ್ವಾಸ ಜಾಸ್ತಿ ಮಾಡಿ ಆಯುಷ್ಯ ಕಡಿಮೆ ಮಾಡ್ಕೊಳ್ಳೋ ಪ್ರಾಣಿ ಅಂದ್ರೆ ನಾಯಿ. ನಮ್ಮ ಉತ್ತರ ಕರ್ನಾಟಕದಾಗ ಹೆಂಗೆ ಎಷ್ಟು ಅರ್ಥದೊಳಗೆ ಮಾತಾಡ್ತಾರೆ ಗೊತ್ತದೇನು? ನಿಮ್ಮ ಕಡೆ ಎಲ್ಲ ಅನ್ನೋದಿಲ್ಲ, ನಮ್ಮ ಕಡೆ ಅಂತ ಭಾಳ ಗಂಡು ಮಾತಾಡ್ಲಿಕ್ಕತ್ತಂದ್ರೆ ಬಗಳಬೇಡ್ರಿ. ಇದ್ರೊಳಗೆ ಎಷ್ಟು ಅರ್ಥದ? ಬಗಳಬೇಡ್ರಿ ಅಂದರೆ ಆಯುಷ್ಯ ಕಡಿಮೆ ಆಗ್ತದೆ, ನನಗೆ ವೈಧವ್ಯ ಬರ್ತದೆ, ದಯಮಾಡಿ ಬಗಳು. ಹಿಂಗೆ ಕೇಳಿ, ದಯಮಾಡಿ ಬಗಳಬೇಡ್ರಿ. ಆ ನಾಯಿಗೆ ಆಯುಷ್ಯ. ಇದನ್ನು ಮನಸ್ಸು ಎಷ್ಟು ನೀವು ಏಕಾಂತದೊಳಗೆ ಹೋಗ್ತೀರಿ ಅಷ್ಟು ಶ್ವಾಸೋಚ್ಛ್ವಾಸ ಕಡಿಮೆ ಆಗ್ತದೆ. ಅಲ್ಲ, ಭಾಳ ಏಕಾಂತದೊಳಗೆ ಹೋಗಬೇಡ್ರಿ, ಮತ್ತು ಬರೋದು ಕಠಿಣ ಆಗ್ತದೆ. ಎಷ್ಟು ಶಾಂತಿ ಇರ್ತೀರಿ. ನಾನು ಒಂದು ಕಡೆ ನೋಡಿದೆ, ನಾನು 3 ಮಿನಿಟ್ ಕೊಡ್ತಾರೆ ಅವರು. 3 ಮಿನಿಟ್ ಕೊಟ್ಟಾಗ 1ನೇ ಮಿನಿಟ್ದೊಳಗೆ ನೀವು ಲಕ್ಷ್ಯ ಕೊಟ್ಟಿದ್ರಿ ಅಂತಂದರೆ 25ರಿಂದ 30 ಶ್ವಾಸೋಚ್ಛ್ವಾಸ ಆಗ್ತವೆ 1 ನಿಮಿಷಕ್ಕೆ.
ಇನ್ನು ಮತ್ತೆ 2ನೇ ಮಿನಿಟ್ನಾಗ ನೋಡಿದ್ರೆ 15ರಿಂದ 20 ಆಗ್ತಾವೆ. ಇನ್ನೂ ಕಡಿಮೆ ಬಂದರೆ ಅಂದರೆ 10ರಿಂದ 15 ಆಗ್ತಾವೆ. ಎಷ್ಟು ಕಡಿಮೆ ಶ್ವಾಸೋಚ್ಛ್ವಾಸ ಆಗ್ತಾವೆ ಅಷ್ಟು ಆಯುಷ್ ಜಾಸ್ತಿ ಆಗ್ತದೆ. ಅದಕ್ಕೆ ನಾಯಿಗೆ ಆಯುಷ್ಯ ಕಡಿಮೆ. ಅದಕ್ಕೆ ಮನಸ್ಸಿನೊಳಗೆ ಏಕಾಂತ ಇಲ್ಲವೇ ಇಲ್ಲ. 1 ನಿಮಿಷ ಏಕಾಂತೊಳಗೆ ಕೂತು ತೋರಿಸ್ರಿ, ಸಾಧ್ಯವೇ ಇಲ್ಲ. ನೀವು ಕುಡೋದಕ್ಕೆ ಒದರ್ಲಿಕ್ಕತ್ತು, ಕಾರು ಒದರ್ತಾವ, ಬೈಕ್ ಒದರ್ತಾವ, ಯಾರು ಒದರ್ತಾರ? ಇಲ್ಲ, ಮನೆಯಾಗೆ ಬೇಕಾದಷ್ಟು ಪ್ರಾಣಿಗಳಿರ್ತಾವೆ ಒದರ್ಲಿಕ್ಕೆ. ಯಾರೂ ಇಲ್ಲ ಅಂದ್ರೆ ಬರುವುದಕ್ಕೆ ಬೆಲ್ ಬಾರಿಸ್ತಾರೆ, ಟಿನ್ ಟಿನ್ ಅಂತ ಬೆಲ್ ಬಾರಿಸ್ತಾರೆ. ಅದೂ ಇಲ್ಲ ಅಂದ್ರೆ ಫೋನ್ ಒದರ್ತದೆ, ಅದೂ ಇಲ್ಲ ಅಂದ್ರೆ ಮೊಬೈಲ್ ಒದರ್ತದೆ. ಯಾರೂ ಇಲ್ಲ ಅಂದ್ರೆ ಕಣ್ಣು ಮುಚ್ಚಿದ್ದಕ್ಕೆ ಹಿಂದೆ ಒದರ್ದವರೆಲ್ಲ ನಮ್ಮ ಕನಸು ಹೋಗಿ ಒದರ್ಲಿಕ್ಕೆ ಶುರು ಮಾಡ್ತಾರೆ. ಕಾನ್ಸಂಟ್ರೇಷನ್ ಇಲ್ಲ, ಏಕಾಂತ ಅಂತನೋದು ಇಲ್ಲ. ಸೊ ಮನಸ್ಸಿನೊಳಗೆ ಬಲ ಬರುವುದಿಲ್ಲ, ಅಧೈರ್ಯ ಬರ್ತದೆ, ಅಂಜುತ್ತಾನೆ. ಒಬ್ಬನೇ ಮನೆಯೊಳಗಿದ್ದಾಗ ಅಂಜಿಕೆ ಬಲಿಕ್ಕೆ ಶುರು ಆಗ್ತದೆ. 40 ವರ್ಷಕ್ಕೆ ಅವನು ಮಾನಸಿಕ ರೋಗಿ ಆಗ್ತಾನೆ. ಇದೆಲ್ಲ ಕಾರಣ ಎಂದು ಮನೋಬಲ ಇಲ್ಲದೆ ಇದ್ದಕ್ಕೆ. ಅದಕ್ಕೆ ನಮ್ಮನೆ ಮನೋಬಲ ತುಂಬಲಿಕ್ಕಾಗಿ ಧಾರಣ, ಧ್ಯಾನ, ಪ್ರಾಣಾಯಾಮ ಇದೆಲ್ಲ ಹೇಳಿ ಮನೋಬಲ ಕೊಡ್ತಾರೆ. ಆ ಧರ್ಮದು. ಸ್ನಾನ ಮಾಡು, 43 ಸ್ನಾನಗಳಿವೆ. ಸೂರ್ಯನ ಕಿರಣಗಳಲ್ಲಿ ಸ್ನಾನ ಮಾಡಿರಿ ಅಂತ. ಸೂರ್ಯನ ಕಿರಣ ಒಂದು ಸ್ನಾನ, ಅಷ್ಟು ಸ್ನಾನದೊಳಗೆ ನಕ್ಷತ್ರ ಇರುವ ಮುಂದಾಗ ದೇವರಿಗೆ ಸಂಧ್ಯಾವಂದನದೊಳಗೆ ಅರ್ಘ್ಯ ಕೊಟ್ಟು ಗಾಯತ್ರಿ ಜಪ ಮಾಡ್ಕೊತ ನಿಲ್ಬೇಕು. ಎಲ್ಲಿ ತನಕ ನಿಲ್ಲಬೇಕು? ನಿಮ್ಮ ಮೈ ಮೇಲೆ ಉದಯಿಸುವ ಸೂರ್ಯನ ಕಿರಣಗಳು ಬಂದು ಕಿರಣ ಸ್ನಾನ ಆಗುವ ತನಕನೂ ನೀವು ಗಾಯತ್ರಿ ಜಪ ಮಾಡ್ಕೊತ ನಿಲ್ಲಬೇಕು. ಸೊ ಕಿರಣ ಸ್ನಾನ ಯಾಕೆ ಮಾಡಬೇಕು ಅಂದರೆ ವಿಟಮಿನ್ D3 ಅದು ಸೂರ್ಯನ ಕಿರಣದೊಳಗೆ ಇರ್ತದೆ. ಅದು ಕಡಿಮೆ ಆಗಿದ್ದಕ್ಕೆ ಬ್ಯಾಕ್ ಪೇನು, ಮಂಡೆ ನೋವು ಅವೆಲ್ಲ ಬಂದದ್ದು ಅದಕ್ಕೆ. ಅದಕ್ಕೆ ಕಿರಣ ಸ್ನಾನ ಹೇಳಿದ್ದಾರೆ. ಹಾಗಾದ್ರೆ ಎಷ್ಟು ಸ್ನಾನ ಹೇಳ್ಯಾರ ನಮ್ಮಲ್ಲಿ ಗೊತ್ತದೇನು? ಮೃತ್ತಿಕಾ ಸ್ನಾನ, ಆಮಲಕ ಸ್ನಾನ, ಕಿರಣ ಸ್ನಾನ, ಪಂಚಗವ್ಯ ಸ್ನಾನ, ಎಷ್ಟು ಸ್ನಾನ ಹೇಳ. 40-45 ಸ್ನಾನಗಳವೆ. ಅಂದರೆ ಅಷ್ಟೆಲ್ಲ ಸ್ನಾನದೊಳಗೆ ಅಷ್ಟರೊಳಗೆ ಒಂದೊಂದು ಆರೋಗ್ಯ, ಮಾನಸಿಕವಾಗಿ, ದೇಹಕವಾಗಿ. ಅದಕ್ಕೆ ಹೇಳ್ತಾರೆ ಪ್ರಾಣಾಯಾಮ ದೈರ್ದೋಷಾನ್ ಧಾರಣಾಭಿಶ್ಚ ಕಿಲ್ಬಿಷ. ಪ್ರಾಣಾಯಾಮವನ್ನು ಮಾಡಿ ದೇಹದಲ್ಲಿರುವ ಎಲ್ಲ ಕೊಳೆಗಳನ್ನು ತೊಳೆದು, ಧಾರಣ ಅಂದರೆ ದೇವರ ಸ್ಮರಣೆಯನ್ನು ಮಾಡಿ, ಧ್ಯಾನವನ್ನು ಮಾಡಿ ಮನಸ್ಸಿನಲ್ಲಿರುವ ಕೊಳೆಯನ್ನೆಲ್ಲ ತೊಳೆದು ಬಿಟ್ಟರೆ ದೇಹನೂ ಬಲಿಷ್ಠವಾಗ್ತದೆ, ಮನಸ್ಸು ಬಲಿಷ್ಠವಾಗ್ತದೆ ಅಂತನ್ನುವ ಮನೋಬಲ, ದೇಹಬಲ.